ಗೋಧಿ ಹುಲ್ಲು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವೀಟ್ ಗ್ರಾಸಿಂದ ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಇದೇ ಫಸ್ಟ್ ಟೈಮ್ ನಾನು ವೀಟ್ ಗ್ರಾಸ್ನ ಮನೆಯಲ್ಲಿ ಗ್ರೋ ಮಾಡ್ತಾರಂಥದ್ದು. ಸೊ ಹಾಗಾಗಿ ಕೆಲವೊಂದು ವೀಡಿಯೋಸ್ನ ನೋಡಿ ಫಾಲೋ ಮಾಡಿದೆ. ಆದರೆ ನನಗೆ ಇದು ವರ್ಕೌಟ್ ಆಯ್ತಾ ಏನು ಅಂತ ಹೇಳ್ಬಿಟ್ಟು ಈ ಒಂದು ಕಂಪ್ಲೀಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಹಬ್ಬ ಎಕ್ಸಾಕ್ಟಾಗಿ 10 ಡೇಸ್ ಇದೆ ಅನ್ಬೇಕಾದ್ರೆ ಪ್ಲ್ಯಾನ್ ಮಾಡಿ ಗೋಧಿನ ಚೆನ್ನಾಗಿ ನೀರಲ್ಲಿ ತೊಳೆದು ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ. ನೆಕ್ಸ್ಟ್ ದಿನ ನೀರಿಂದ ಫಿಲ್ಟರ್ ಮಾಡಿಬಿಟ್ಟು ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೀವು ನೋಡ್ಬೋದು. ಹಾಗೆ ನಾನೊಂದಷ್ಟು ಪ್ಲೇಟ್ ಯಾವ ರೀತಿ ಡೆಕೋರ್ ಮಾಡಬೇಕಂತ ಪ್ಲ್ಯಾನ್ ಇತ್ತು ತಲೆಯಲ್ಲಿ. ಆ ಪ್ಲೇಟ್ಸ್ ತೊಗೊಂಡು ಫಸ್ಟ್ ಒಂದು ಲೇಯರ್ ಸಾಯಿಲ್ ಹಾಕ್ತೆ, ಅಂದರೆ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಮೊಳಕೆ ಬಂದಿರುವಂತಹ ಗೋಧಿನ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿ ನೀಟಾಗಿ ಒತ್ತಾಗಿ ಬಂದರೆ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ ಅಂತ ಹೇಳಿ ಅದ್ರ ಮೇಲೆ ಇನ್ನೂ ಒಂದು ಲೇಯರ್ ಮಣ್ಣೆಲ್ಲ ಹಾಕಿದ್ದೀನಿ. ನಾನು ಸ್ವಲ್ಪ ಇಲ್ಲಿ ಸನ್ಲೈಟ್ ಎಲ್ಲ ಬೀಳತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಟೇಬಲ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ನಾನು ಹಬ್ಬಕ್ಕೆ ಯಾವ ರೀತಿ ಡೆಕೋರ್ ಮಾಡಬೇಕಂತ ತಲೆನಲ್ಲಿತ್ತು ಅದೇ ರೀತಿ 5 ವೈಟ್ ಪ್ಲೇಟ್ ತೊಗೊಂಡು ಅದಕ್ಕೆ ನಾನು ಈ ರೀತಿ ಗೋಧಿ ಹುಲ್ಲೆಲ್ಲ ಹಾಕಿ ಇಟ್ಟಿದ್ದೀನಿ. ಇನ್ನೂ ಒಂದು ಬ್ಲೂ ಪ್ಲೇಟ್ ತೊಗೊಂಡಿದ್ದೀನಿ. ಈ ರೀತಿ ನೋಡ್ಬೋದು ಸೆಂಟ್ರಲ್ ಒಂದು ಗ್ಲಾಸ್ ಬೌಲ್ನ ದಬ್ಬಾಕ್ಬಿಟ್ಟು ಸುತ್ತಲೂ ಹಾಕಿಟ್ಟಿದ್ದೀನಿ. ಅಲ್ಲಿ ನಾನು ಸುತ್ತ ಗೋಧಿ ಹುಲ್ ಬಂದರೆ ಸೆಂಟರಲ್ಲಿ ಗಣಪತಿ ವಿಗ್ರಹ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಗಣಪತಿ ಪೂಜೆ ಮಾಡಬೇಕಾದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಆ ರೀತಿ ಮಾಡಿದೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ವಾಟರ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿ ಯಾವಾಗೆಲ್ಲ ಡ್ರೈ ಆಗುತ್ತೋ ಆವಾಗೆಲ್ಲ ನಾನು ಸ್ಪ್ರೇ ಮಾಡ್ತಾ ಇದ್ದೆ. ಒಂದೊಂದು ಹಸಿರು ಚಿಗುರು ನೋಡೋದಕ್ಕೆ ಏನೋ ಒಂಥರ ಸಂತೋಷ ಆಗ್ತಾ ಇತ್ತು. ಗಾರ್ಡನಲ್ಲಿ ಎಷ್ಟೊಂದು ಥರ ತರಕಾರಿ ಹೂಗಳು ಎಲ್ಲ ಬೆಳೆಸ್ತಾ ಇದ್ದೀನಿ. ಆದರೆ ವೀಟ್ ಗ್ರಾಸ್ ಇದೆ ಫಸ್ಟ್ ಟೈಮ್ ನನಗೆ. ಸೊ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಒಂದು ಐಡಿಯಾ ಕೂಡ ಸಿಕ್ತು. ಆದರೆ ಏನು ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಿಲ್ಲ. 1 ಅಥವಾ 2 ಅಷ್ಟೇ ಬಂದಿದ್ದು. ಅಂದರೆ ಎಲ್ಲನೂ ಬಂದಿತ್ತು ಆದರೆ ತುಂಬ ಚೆನ್ನಾಗಿ ಬಂದಿದ್ದು 1 ಅಥವಾ 2 ಅಷ್ಟೇ. ಇನ್ನು ಈ ಒಂದು ಪ್ಲ್ಯಾಂಟ್ನ ನಾನು ನನ್ನ ಮಗಳು ಸ್ಕೂಲ್ಗೆ ಕೊಡ್ತಾ ಇದ್ದೀನಿ. ಯಾರೆಲ್ಲ ಪ್ಲ್ಯಾಂಟ್ ಲವರ್ಸ್ ಇದ್ದೀರಾ ಪೇರೆಂಟ್ಸ್ ಅವ್ರ ಮನೆಯಿಂದ ತೊಗೊಂಡು ಬರೋದಕ್ಕೆ ಹೇಳಿದ್ರಂತೆ. ಅಂದರೆ ಅವ್ರ ಕ್ಲಾಸ್ ರೂಮಲ್ಲಿ ಎಲ್ಲರಲ್ಲೂ ನಾನು ಒಬ್ಬಳೆ ಅಂತ ಕೊಟ್ಟಿದ್ದು. ಸೊ ತುಂಬ ಖುಷಿಪಟ್ಟರು. ಹಾಗೆ ನೋಡ್ಬೋದು ಕರೆಕ್ಟಾಗಿ ಹಬ್ಬದ ದಿನಕ್ಕೆ ಈ ರೀತಿ ಬಂದಿದೆ. ಇವಾಗಲೇ ಹಬ್ಬದ ವಿಡಿಯೋ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಡೆಕೋರ್ ಮಾಡೋದಕ್ಕೆ ಆಗಲೇ ಇಲ್ಲ, ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಆಯಿತು. ನೆಕ್ಸ್ಟ್ ಟೈಮ್ ನೋಡೋಣ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡೆ. ಹೇಳಬೇಕು ಅಂತ ಅಂದರೆ ಈ ಹಬ್ಬಕ್ಕೆ ನಾನು ಡೆಕೋರೇಷನ್ ಪ್ಲ್ಯಾನ್ ಮಾಡಿದ್ದಿದೆ ಒಂದು, ಆದರೆ ಇವಾಗ ಡೆಕೋರ್ ಮಾಡಿರೋದೇ ಇನ್ನೂ ಒಂದು. ಸೊ ಹೇಳೋಕ್ಕಾಗೋದಿಲ್ಲ ಅಲ್ವಾ ಯಾವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಒಂದು ಕಡೆ ಆಯಿತು. ಆದರೆ ಇದೆಲ್ಲದ್ರ ಮಧ್ಯೆ ಹಬ್ಬ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಮಾಡಿದೆ. ಅದೇ ಒಂದು ಸಂತೋಷ. ಅಂದ್ಕೊಂಡಿದ್ದವ್ರು ಎಲ್ಲರೂ ಬಂದರು. ಸೊ ನೀವು ಕೂಡ ಹಬ್ಬದ ವ್ಲಾಗ್ ಎಲ್ಲ ನೋಡಿ ತುಂಬ ಒಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವರ್ಷಕ್ಕೂ ನೀವು ನನ್ನ ವ್ಲಾಗ್ಸ್ ರೆಗ್ಯುಲರಾಗಿ ನೋಡ್ತಿದ್ರೆ ಮೊದಲನೇ ವರ್ಷ ಎಷ್ಟು ಸಿಂಪಲಾಗಿ ಮಾಡಿದ್ದೆ, ಬರ್ತಾ ಯಾವ ರೀತಿ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ನೋಡ್ಬೋದು. ಯಾವುದೇ ಹಬ್ಬ ಆದರೂ ಅಷ್ಟೇ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಮ್ಗೆ ಹೇಗೆ ಇಂಟ್ರೆಸ್ಟ್ ಇರುತ್ತೋ ಆ ರೀತಿನೇ ಆಚರಣೆ ಮಾಡೋಕ್ಕಾಗೋದು ಅಲ್ವಾ. ನಾನು ಕೊಟ್ಟಿದ್ದೆ ಅಲ್ಲ ಮನಿ ಪ್ಲಾಂಟ್, ಅದನ್ನ ತಗೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.